ಡಿಯರ್ ಫಾದರ್ಸ್, ಈ 3 ವಿಷಯನ ನೀವು ನೆನ್ಪಿಟ್ಕೋಬೇಕು ನಿಮ್ಗೊಬ್ಬ ಮಗ ಇದ್ರೆ. ಯಾಕಂದ್ರೆ ನಿಮ್ಮ ಮಗ ನಿಮ್ಮನ್ನ ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಇರ್ತಾನೆ, ಹಾಗೂ ನೀವು ಮಾಡೋದನ್ನ ಅವನ ಲೈಫಲ್ಲಿ ಅಳವಡಿಸ್ಕೊಳ್ತಾನೆ. ಫಸ್ಟ್ ಒನ್, ನೀವು ಹೇಗೆ ನಿಮ್ಮ ವೈಫ್ನ ಟ್ರೀಟ್ ಮಾಡ್ತೀರಾ ಅನ್ನೋದು. ನಿಮ್ಮ ಮಗ ನಿಮ್ಮನ್ನ ಯಾವಾಗಲೂ ಗಮನಿಸ್ತಾನೆ, ಹಾಗೂ ನೀವು ಮಾಡೋದನ್ನ ಅವನ ಲೈಫಲ್ಲಿ ಅಳವಡಿಸ್ಕೊಳ್ತಾನೆ ಮತ್ತು ಕಲಿತಾ ಹೋಗ್ತಾನೆ. ನೆಕ್ಸ್ಟ್ ಫ್ಯೂಚರ್ನಲ್ಲಿ ಹೆಣ್ಮಕ್ಳನ್ನ ಹೇಗೆ ಟ್ರೀಟ್ ಮಾಡಬೇಕು ಅಂತ. ಸೆಕೆಂಡ್ ಒನ್, ನಿಮ್ಮ ರಿಲೇಷನ್ಶಿಪ್ನಲ್ಲಿ ನೀವು ಹೇಗೆ ಮನಸ್ತಾಪಗಳನ್ನ ರಿಸಾಲ್ವ್ ಮಾಡ್ಕೊಳ್ತೀರಾ ಅನ್ನೋದು. ನಿಮ್ಮ ಮಗ ಅದನ್ನು ಅಬ್ಸರ್ವ್ ಮಾಡ್ತಾನೆ ಹಾಗೂ ಅಳವಡಿಸ್ಕೊಳ್ತಾನೆ. ನೀವು ಹೇಗೆ ನಿಮ್ಮ ಕಂಟ್ರೋಲಿಂಗ್ ವೇನಲ್ಲಿ ರೆಸ್ಪಾಂಡ್ ಮಾಡ್ತೀರೋ ಅವನು ಕೂಡ ಸೇಮ್ ಪ್ಯಾಟ್ರನ್ನ ಪಾಲಿಸ್ತಾನೆ. ಮೂರನೇದು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಒನ್, ಹೇಗೆ ನಿಮ್ಮ ಈಗೋನ ಡೀಲ್ ಮಾಡ್ತೀರಾ ಅನ್ನೋದು. ಅಂದರೆ ನಿಮ್ಮ ಈಗೋನ ರಿಲೇಷನ್ಶಿಪ್ ಮೇಲೆ ಹಾಕ್ತೀರಾ ಅಥವಾ ರಿಲೇಷನ್ಶಿಪ್ನ ಈಗೋ ಮೇಲೆ ಹಾಕ್ತೀರಾ ಅನ್ನೋದು. ಪ್ಲೀಸ್ ನೆನ್ಪಿಟ್ಕೊಳ್ಳಿ, ನೀವೊಂದು ಬ್ಲೂ ಪ್ರಿಂಟ್ನ ಕ್ರಿಯೇಟ್ ಮಾಡ್ತೀರಾ ನಿಮ್ಮ ಮಗನಿಗೆ, ಅದನ್ನು ಅವನು ಫ್ಯೂಚರ್ನಲ್ಲಿ ಅಳವಡಿಸ್ಕೊಳ್ತಾನೆ. ಸಮ್ಟೈಮ್ಸ್ ಅವನೇ ನಿಮ್ಮ ಪ್ಯಾಟರ್ನ್ನ ಬ್ರೇಕ್ ಮಾಡ್ತಾನೆ ಫ್ಯೂಚರ್ನಲ್ಲಿ. ಅದೆಲ್ಲ ಡಿಫ್ರೆಂಟ್ ಸ್ಟೋರಿ. ಬಟ್ ರೈಟ್ ನಾವು ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡ್ತಾ ಇದ್ದೀರಾ ಅವನ ಎಂಟೈರ್ ಲೈಫ್ನ ಅವನು ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಹೇಗಿರಬೇಕು ಅಂತ.